ಏನಕ್ಕೆ ಬಂದಿದ್ರಿ ಇವತ್ತು? ಇಲ್ಲಿ ಏನಾಯ್ತು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದ್ವೇಷದಿಂದ ಅವರ ಶುಗರ್ ಫ್ಯಾಕ್ಟ್ರಿಯನ್ನ ಹಿಂದೆ 4 ತಿಂಗಳ ಹಿಂದೆ ಮುಚ್ಚುವಂಥ ಕೆಲಸವನ್ನ ಮಾಡಿದರು. ಸೊ ಅವರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಮುಂದೆ 21ನೇ ತಾರೀಕು ವಾದ ವಿವಾದಗಳಾದ ಮೇಲೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ಅವರು ಇದನ್ನ ಇಮಿಡಿಯೇಟಲ್ಲಿ ಅವರಿಗೆ CFO ಕನ್ಸೆಂಟ್ ಫಾರ್ ಆಪರೇಷನ್ ಮಾಡೋಕ್ಕೆ ಕೊಡಿ ಅಂತೇಳಿ ಆರ್ಡರ್ ಮಾಡಿದ್ದಾರೆ. ಸೊ 21ನೇ ತಾರೀಕು ಆರ್ಡರ್ ಮಾಡಿದ್ದಾರೆ. ಅಲ್ಲಿ ಪೊಲ್ಯೂಷನ್ ಬೋರ್ಡಿನ ಲಾಯರು ಕೂಡ ಇದ್ರು. ಅವ್ರ ಮುಂದೆನೇ ಆರ್ಡರ್ ಆಗಿರೋದು. ಪೊಲ್ಯೂಷನ್ ಬೋರ್ಡು ಆ ಲಾಯರ್ಗೂ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತಿದೆ, AG ಅವ್ರಿಗೂ ಗೊತ್ತಿದೆ. AG ಅವರು ಬಂದು ವಾದ ಮಾಡಿದ್ದಾರೆ. ಅದೆಲ್ಲ ಆದ್ಮೇಲೂ ಕೂಡ ಕೋರ್ಟ್ ಅವರು ಇಮಿಡಿಯೇಟ್ ಆಗಿ ಈಗ ಕಬ್ಬು ಅರಿಯುವಂತ ಸಮಯ, ಈಗ ಲಕ್ಷಾಂತರ ಟನ್ ಕಬ್ಬು ರೈತರು ಬೆಳೆದಿದ್ದಾರೆ. ಸೊ ಇವಾಗ ಅರಿಲಿಲ್ಲ ಅಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಅರಿಯಕ್ಕೆ ಬೇರೆ ಫ್ಯಾಕ್ಟ್ರಿ ಯಾವುದು ಇದೆ, ಯಾವುದೂ ಅಲಾಟ ಇಲ್ಲ. ಅದೆಲ್ಲ ಕಾಯ್ತಾ ಇದ್ದಾರೆ ಪಾಪ ರೈತರೆಲ್ಲ. ಈಗ ಕೋರ್ಟುನು ಆದೇಶ ಮಾಡಿದೆ. ಇಷ್ಟಿದ್ರೂ ಕೂಡ ಬೆಳಗ್ಗೆಯಿಂದ ಯತ್ನಾಳ್ ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದ್ರು. ಕಾಪಿ ತಂದು ಕೊಟ್ಟ ತಕ್ಷಣನೇ ನಾಟಕ ಶುರು ಮಾಡಿದ್ದಾರೆ. ಸರ್ಟಿಫೈಡ್ ಕಾಪಿ ಸರ್ಟಿಫೈಡ್ ಕಾಪಿನೇ ಆರ್ಡರ್ ಕಾಪಿ. ಆಕ್ಚುಲಿ ಕೋರ್ಟಲ್ಲೇ ಅವರ ಲಾಯರ್ ಮುಂದೆನೆ ಜಡ್ಜ್ಮೆಂಟ್ ಓದ್ಬಿಟ್ಟಿದ್ದಾರೆ. ಆ ಲಾಯರ್ ಹೇಳಿರಲ್ವಾ, ಅವ್ರ ಲಾಯರ್ ಏನ್ ಮಣ್ಣು ತಿಂತಾ ಇರ್ತಾರೆ ಎಲ್ಲರೂ, ಇವ್ರ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲೇ ಅವ್ರ ಕಾಪಿ ಸಿಕ್ಕಿದೆ. ಅಂದ್ರೆ ಯತ್ನಾಳ್ ಅವ್ರಿಗೆ ಕಾಪಿ ಸಿಗ್ತೈತೆ ಅಂದ್ರೆ ಸರ್ಕಾರಕ್ಕೆ ಸಿಗಲ್ವಾ? ಸಿಕ್ಕಿದ್ರು ಕೂಡ ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ ಕೂತಿಸ್ಕೊಂಡು ಇನ್ನು ಅರ್ಧ ಗಂಟೆ 1 ಅವರ್ ಅಂತೇಳಿ ಇದುವರೆಗೂ ಹೇಳ್ತಾವ್ರು. ನನ್ಗೆ ಈಗ ಫೋನ್ ಮಾಡಿದ್ರು, ಬಹಳ ನೋವಾಯ್ತು ನನಗೆ. ಕೊಟ್ಟಿದಾರಾ ಇಲ್ವಾ ಸರ್? ಕೊಡ್ಲಿಲ್ಲ, ಫೈಲೇ ಮೂವೇ ಮಾಡಿಲ್ಲ. ಈಗ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರು ಹೇಳ್ಕೊಳ್ಳೋದು, ಇವರು ಸೆಕ್ರೆಟರಿ ಮೇಲೆ ಹೇಳೋದು, ಚೀಫ್ ಸೆಕ್ರೆಟರಿ ಮೇಲೆ ಹೇಳೋದು, ಅವರು ಮಂತ್ರಿಗಳ ಮೇಲೆ ಹೇಳೋದು. ಇದು ಮಂತ್ರಿ ಅವಶ್ಯಕತೆ ಇಲ್ಲ, ಇದು ಕೋರ್ಟ್ ಆರ್ಡರ್. ಇದು ಅಧಿಕಾರಿನೇ ಇಶ್ಯೂ ಮಾಡ್ಬೋದು, ಮೆಂಬರ್ ಸೆಕ್ರೆಟರಿನೇ ಇಶ್ಯೂ ಮಾಡುವಂತ ಇದು ಬೋರ್ಡ್ಗೆ ತಗೊಂಡೋಗಿ ಇಶ್ಯೂದು. ಮೆಂಬರ್ ಸೆಕ್ರೆಟರಿನೂ ಪ್ರೋಸೆಸ್ಸೇ ಮಾಡ್ತಾ ಇಲ್ಲ. ಅಂದ್ರೆ ಒಂದು ರೀತಿ ದೌರ್ಜನ್ಯ ಇದು. ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ. ಈ ತರ ಬಿಜೆಪಿಯ ಹಿರಿಯ ನಾಯಕರು ಕೋರ್ಟ್ ಆದೇಶ ಇದ್ರು ಕೋರ್ಟ್ನ ಉಲ್ಲಂಘನೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ನೋಡ್ತಾ ಇದ್ರಿ. ಕೋಮಾ ಸ್ಟೇಜಲ್ಲಿ ಇದೆ ಸರ್ಕಾರ, ಪಾಪರಾಗಿರೋ ಸರ್ಕಾರ ಇದು. ಇಂಥ ಸಂದರ್ಭದಲ್ಲಿ ಈ ತರ ಕಾನೂನುಗಳನ್ನು ಕೈಗೆತ್ತಿಕೊಂಡು ಕಾನೂನನ್ನು ವೈಲೇಷನ್ ಮಾಡಿ ಕೋರ್ಟ್ಗೂ ಗೌರವ ಕೊಡದೆ ನಡ್ಕೊಳ್ತಾ ಇರುವಂತ ನಡೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಇವರು ಕೊಡಬೇಕು. ಇಲ್ಲಾಂದ್ರೆ ಬೆಳಗ್ಗೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀವಿ. ಬೆಳಗ್ಗೆ ಎಲ್ಲರಿಗೂ ನಮ್ಮ MLAಗಳಿಗೆ, ಈಗ ನಮ್ಮ ರಾಮಮೂರ್ತಿನೂ ಕೂಡ ಬಂದಿದ್ದಾರೆ, ನಮ್ಮ ಜಯನಗರ MLAಗಳು. ಬೆಳಗ್ಗೆ ಎಲ್ಲ MLAಗಳಿಗೂ ನಾವು ಹೇಳಿದ್ದೀರಿ, ಮತ್ತೆ ನಮ್ಮ ಜನನೂ ಕೇಳಿದ್ದೀರಿ. ರೈತರು ಕೂಡ ನಾಳೆ ಅಥವಾ ನಾಡದ್ದು ಬರ್ತಾರೆ, ರೈತರು ಕೂಡ ಬಂದು ಪ್ರತಿಭಟನೆಯನ್ನ ಮಾಡ್ತೀವಿ ನಾವು. ಇದು ಈ ರೀತಿ ದ್ವೇಷದ ರಾಜಕಾರಣ ಮಾಡೋದು ಸರಿಯಲ್ಲ. ಕೋರ್ಟ್ ಆದೇಶನೂ ಪಾಲನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೇನು ಮರ್ಯಾದೆ ಏನಿದೆ ಈ ಸರ್ಕಾರಕ್ಕೆ? ಆ ದೃಷ್ಟಿಯಿಂದ ಇವತ್ತು ನಾವು ಹೋರಾಟಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ಬಂದಿದ್ದೀನಿ. ನನಗೆ ಇಮಿಡಿಯೇಟ್ ಹೇಳಿದ್ರು, ಇಮಿಡಿಯೇಟ್ ಆಗಿ ನಾವು ಬಂದಿದ್ದೀವಿ. ಉಳಿದದ್ದು ಯತ್ನಾಳ್ ಅವರು ಹೇಳ್ತಾರೆ ಸಬ್ಜೆಕ್ಟ್.